ನಮಸ್ಕಾರ, ನನ್ನ ಹೆಸರು ರಾಮರೆಡ್ಡಿ ಅಂತ. ನಾವೀಗ ಈಶಾ ಅಗ್ರಿಸಿಸ್ಟ್ ವೆರೈಟಿ ಈಶಾ ಯೋಧ ಸೋಕಿರ ಫಾರ್ಮ್ ಹತ್ರ ಇದ್ದೀವಿ. ನಿಮ್ಮ ಹೆಸರಣ್ಣ? ನಮ್ಮ ಹೆಸರು ಅನಿಲ್ ಕುಮಾರ್ ಅಂತ. ತುಮಕೂರು ಡಿಸ್ಟಿಕ್ ಪಾವಗಡ ತಾಲೂಕು ಗಂಗಸಾಗರ ವಿಲೇಜ್ ಇದು. ನಾವು ಈಶಾ ಕಂಪ್ನಿ ಯೋಧ ವೆರೈಟಿ ಹಾಕಿದ್ದೀವಿ. ಹೋದ ವರ್ಷವೂ ಹಾಕಿದ್ವಿ, ಈ ಸತಿನೂ ಹಾಕಿದ್ದೀವಿ. ಚೆನ್ನಾಗಿ ಹೀಲ್ಡ್ ಬಂದೈತಿ. ಇವಾಗ 5 ಕಟ್ಟಿಂಗ್ ಕಿತ್ತಿದ್ದೀವಿ. ಕಿತ್ತರೂ ಕೂಡ ಕಾಯಿ ಇನ್ನೂ ಕೀಳ್ದಂಗೆ ಕಾಣಿಸ್ತೈತೆ. ಇದು ಇನ್ನೂ ಮಚ್ಚೆ ಕೂಡ ಬಂದಿಲ್ಲ. ಇದಕ್ಕೆ ಮಚ್ಚೆ ಜಾಸ್ತಿ ಕಮ್ಮಿ ಐತೆ. 5 ಸ್ಪ್ರೇನೇ ಹೊಡೆದಿರೋದು ನಾವು, ಹೆಚ್ಚಿಗೆನೇ ಹೊಡೆದಿಲ್ಲ. ಮಾರ್ಕೆಟ್ನಾಗ ಟಾಪ್ ರೇಟ್ ಹೋಗ್ತಾಯಿತ್ತು ಕಾಯಿ ಕಿತ್ತರೂ ಕೂಡ. ಒಳ್ಳೆ ಹೀಲ್ಡ್ ಬಂದೈತೆ. ಇದು ಎಕರೆಗೆ 2000 ಬಾಕ್ಸ್ ಮೇಲೆ ಆಗ್ಬೋದಂತ ನಾವು ನಿರೀಕ್ಷೆ ಮಾಡ್ತಾಯಿದ್ದೀವಿ. ಮಚ್ಚೆ ಇವಾಗೆಲ್ಲ ಮಳೆ ಬಂದು ಮಚ್ಚೆಲ್ಲ ಜಾಸ್ತಿ ಬರ್ತೈತಲ್ಲ, ಸೊ ಇದು ಈಶಾ ಯೋಧ ಅನ್ನೋದು ಹೆಂಗೈತಣ್ಣ? ಇದು ಮಳೆಗೂ ಕೂಡ ಏನು ಅಷ್ಟೊಂದೇನು ಡ್ಯಾಮೇಜ್ ಏನೋ ಆಗಿಲ್ಲ ಸರ್. ಇದು ಸ್ವಲ್ಪ ಜಾಸ್ತಿ ಗಟ್ಟಿತನ ಐತೆ. ಸ್ಪ್ರೇ ಕೂಡ ಕಡಿಮೆ ತಗೊಳ್ತದೆ ಇದು ವೆರೈಟಿ. ಇದು ರೋಗ ಸ್ವಲ್ಪ ಜಾಸ್ತಿ ತಡ್ಕೊಳ್ಳುತ್ತೆ. ನಾನು ಎಲ್ಲ ವೆರೈಟಿನ ಹಾಕಿದ್ದೀನಿ. ಈ ಸತಿ ಹೋದ ವರ್ಷ ಈ ಸತಿ ಯೋಧನೆ ಮಾಡ್ಬೇಕಂತ ಮಾಡ್ತಾ ಇದ್ದೀನಿ. ಇನ್ನೊಂದು ಏನಂದರೆ ಈ ಸಲ ಎಲ್ಲ ಯಾವ ರೇಟ್ ಹಾಕಿದ್ದೆಲ್ಲ ಎಲ್ಲ ಮಚ್ಚೆ ಜಾಸ್ತಿ ಐತೆ ಅಂತ ಇದ್ದಾರೆ. ಸೊ ನಮ್ದು ಹೆಂಗೈತೆ ಮಚ್ಚೆ ಇದಕ್ಕೆ ಜಾಸ್ತಿ ಕಮ್ಮಿ ಸರ್. ಅದಕ್ಕೆ ಬರುತ್ತೆ ಮಚ್ಚೆನೂ ಸ್ವಲ್ಪ ಬರುತ್ತೆ ಅಷ್ಟೇ, ಅಷ್ಟೊಂದು ಮಚ್ಚೆನೇನು ಬರಲ್ಲ. ಸ್ಪ್ರೇ ಎಷ್ಟು 6 ಸ್ಪ್ರೇ ಮಾಡಿದ್ದೇನೆ ಅಷ್ಟೇ, ಇದಕ್ಕೇನು ಹೆಚ್ಚಿಗೆ ಮಾಡಿಲ್ಲ. ಓಕೆ, ಈಶಾ ವೆರೈಟಿ ಹಾಕಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಸರ್.